ದ್ವಿತೀಯ PUCಯ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ 30/1/2026ರಲ್ಲಿ ಅಕೌಂಟಿಂಗ್ಸ್ಗೆ ಸಂಬಂಧಪಟ್ಟಂಥ ಈಗಾಗಲೇ ಒಂದು ವಿಡಿಯೋ ಮಾಡಲಾಗಿದೆ. ಅದರಲ್ಲಿ ಹೊಂದಿಸಿ ಬರ್ರಿ MCQ ಮ್ಯಾಥ್ಸ್ ದ ಫಾಲೋವಿಂಗ್ ಸಂಬಂಧಪಟ್ಟಂಥ ವಿಡಿಯೋ ಮಾಡಲಿದೆ. ಇದರಲ್ಲಿ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 31/1/2026ರಲ್ಲಿ ಅದರಲ್ಲಿ 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಟ್ ಟು ಸರ್ಕಮ್ಟೆನ್ಸ್ ಆಫ್ ಅಂಡರ್ ದ ವಿಚ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಡಿಸಾಲ್ವ್ಡ್ ಅಂತ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ. ಆಲ್ ಪಾರ್ಟ್ನರ್ಸ್ ಕನ್ಸ್ಟೆಂಟ್ ಆಲ್ ಪಾರ್ಟ್ನರ್ಶಿಪ್ ಇನ್ ಅಗ್ರಿಮೆಂಟ್ ಇರುತ್ತೆ. ಓಲ್ಡ್ ಏಜ್ ಬಿಸ್ನೆಸ್ ಲೀಗಲ್ ಆ್ಯಕ್ಟಿವಿಟೀಸ್ ಸೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ವಾಟ್ ಈಸ್ ಪ್ರಾಫಿಚರ್ ಸೇಲ್ಸ್? ಪ್ರಾಫಿಚರ್ ಸೇಲ್ಸ್ ಮೀನ್ಸ್ ಕ್ಯಾನ್ಸಲೇಷನ್ಸ್ ಸೇರ್ ನಾನ್ ಪೇಮೆಂಟ್ ಆನ್ ಅಲಾಟ್ಮೆಂಟ್ ಡ್ಯೂ ಟು ಕಾಲ್ಡ್. ವಾಟ್ ಈಸ್ ಬೈಬ್ಯಾಕ್ ಅಪ್ ಸೇಲ್ಸ್? Company purchase its own shares is called as buyback of shares. What is call in arrears? When any shareholders fail to due to on the allotment amount due only unpaid the such as noun calls in arrears ಅಂತ ಹೇಳಬೇಕು. What is meaning of financial statement? Financial statements is basic formula and annual reports through which cooperative management, communication, information, various external parties. State any two methods of valuation of goodwill. Super profit method, average profit method, capitalism method. State any two contents of partnership deed. Name of the firm, name and address. What is cash flow means? Cash flow statement is statements which show the outflows and inflows which is the cash and cash equivalents during a specific period. ಹಾಗೆ ಇಲ್ಲಿರೋ ಕ್ವಶನ್ ನೋಡ್ಕೊಳ್ಳಿ. ಸ್ಟೇಟ್ ಇನ್ ಟು ಒನ್ ಆಫ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕ್ರೆಡಿಟರ್ಸ್, ಕಂಪನಿ, ಗವರ್ಮೆಂಟ್ಸ್. ಸ್ಟೇಟ್ ಇನ್ ಟು ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಟು ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್, ಟು ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಎಕನಾಮಿಕಲ್ ರಿಸೋರ್ಸ್ ಅಂತ ಹೇಳಬೇಕು. ಇದನ್ನು ನೋಡ್ಕೊಳ್ಳಿ. ಹಾಗೆ ಡಿಫೈನ್ ಪಾರ್ಟ್ನರ್ಶಿಪ್. ಅಕಾರ್ಡಿಂಗ್ ಟು ದ ಸ್ಟಾಂಪ್ ಆ್ಯಕ್ಟ್ 1932 ಸೆಕ್ಷನ್ಸ್ ಪಾರ್ಟ್ನರ್ಶಿಪ್ ಫಾರ್ ದ 2 or more ಪರ್ಸನ್ ಅಗ್ರಿ ವಿತ್ ಸೇರ್ ದಿ ಟು ಮೇಂಟೈನಿಂಗ್ ಲಾಫುಲ್ ಬಿಸ್ನೆಸ್. ಸ್ಟೇಟ್ ಇನ್ ಟು ಮೆಥಡ್ ಆಫ್ ಗುಡ್ವಿಲ್ ಬಗ್ಗೆ ಹೇಳಿದ್ವಿ. ಹಾಗೆ ಇಲ್ಲಿ ನಿಮಗೆ ಮೆನ್ಷನ್ ಇನ್ ಟು ದ ಯೂಸರ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಟು ಹೆಲ್ಪ್ಸ್ ಟು ಅಸೆಸಿಂಗ್ ಮಾರ್ಕೆಟ್ ಎಂಟರ್ಪ್ರೈಸ್, ಟು ಹೆಲ್ಪ್ಸ್ ಟು ಅಸೆಸಿಂಗ್ ಟು ಜನರೇಟಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇಷ್ಟು ನೋಡ್ಕೊಳ್ಳಿ. 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ ನಾವು ಕೊಟ್ಟಂಥ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.